ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ನಿನ್ನೆ ಸೆಂಟ್ರಲ್ ಬಜೆಟಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿಜೆಪಿಯವರು. ನಾಲಾಯಕ್ ಬಿಜೆಪಿ ಸಂಸದರು ಅವರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ, ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದ ಬಜೆಟಿಂದ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮಾತಾಡೋಕ್ಕೆ ಯಾವ ನಾಲಾಯಕ್ ಎಂಪಿಗೂ ಯೋಗ್ಯತೆ ಇಲ್ಲ. ಬಿಜೆಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಾಯಕ್ ಎಂಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನೋದು ನನ್ನ ವಾದ. ಇವತ್ತು ₹1 ಸೆಂಟ್ರಲ್ ಗೌರ್ಮೆಂಟ್ ಪ್ರಾಫಿಟಲ್ಲಿ 60 ಪೈಸಾ ಬರೀ ಟ್ಯಾಕ್ಸಿಂದ ಬರುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಟ್ಟೋದು ನಾವು. ನಮ್ಮ ಸ್ಟೇಟ್ಗೆ ಎಲೆಕ್ಷನ್ ಇದ್ದಿದ್ದರೆ ಎರ್ರಾಬಿರಿ ಕೊಡೋರೇನೋ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಆಂಧ್ರದವರು ಚಂದ್ರಬಾಬು ನಾಯ್ಡು ಎಲ್ಲಿ ಸರ್ಕಾರ ಬೀಳಿಸ್ತಾರೋ ಅನ್ನೋ ಬಯಕೆ ಅವ್ರಿಗೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಇರೋ ಸ್ಟೇಟ್ಗೆ ಬಡ್ಜೆಟ್ಟು. ಇದು ಯಾವ ವಿಕಸಿತ ಭಾರತನೋ ನನಗಂತೂ ಅರ್ಥ ಆಗ್ತಿಲ್ಲ. ನರೇಗಾ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ, ರಾಜ್ಯಕ್ಕೆ ಅವಮಾನ ಮಾಡ್ತಿದ್ದಾರೆ. ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಮಗೆ ಗೌರವ ಕೊಡಲಿಲ್ಲ, ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರು. ಇದು ಬಿಜೆಪಿಯ ಅಸಮರ್ಥತೆಗೆ ಇದು ಕಾರಣ ಸರ್. ನೋಡಿ ಮೇಡಮ್, ಯಡಿಯೂರಪ್ಪ ಸಾಹೇಬರು ಬಹಳ ದೊಡ್ಡವರು. ಅವರು ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ. ಆದರೆ ಯಡಿಯೂರಪ್ಪ ಸಾಹೇಬರು ಸರ್ವಾಂಗಿಣಿ ಬಜೆಟ್ ಅಂತ ಹೆಂಗೆ ಹೇಳಿದ್ದಾರೆ ಅಂದರೆ, ಮೋಸ್ಟ್ಲಿ ಅವ್ರು PS ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತಾರೆ. ನಾನು ಯಡಿಯೂರಪ್ಪ ಸಾಹೇಬರು ಬಜೆಟ್ ಹೋದ್ಮೇಲೆ ಸರ್ವಾಂಗಿಣಿ ಬಜೆಟ್ ಅಂತ ಹೇಳಿದ್ರೆ ಒಳ್ಳೇದು ಅಂತ ಯಡಿಯೂರಪ್ಪ ಸಾಹೇಬರಿಗೆ ವಿನಂತಿಸ್ತೀನಿ. ನಿಮ್ಮ PSಗಳು ಓದಿರಲ್ಲ ಸರ್ ಮೇಡಮ್, ಅವ್ರು ಮೊನ್ನೆನೇ ಬರೆದ್ಬಿಟ್ಟಿರ್ತಾರೆ ಏನು ಹೇಳಬೇಕು ಅಂತ. ನಿನ್ನೆ ಬಜೆಟ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಯಾರು ಸರ್? ಇಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬರು ಬಹಳ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಅಂತ ಭಾವಿಸಿದ್ದೀನಿ. ಅದಕ್ಕೆ ಅಲ್ವಾ IT ಅವ್ರನ್ನ ED ಅವ್ರನ್ನ ಎಲ್ಲ ಕಳಿಸಿ CJ ರಾಯ್ ಅಂತವ್ರನ್ನ ಅಲ್ವಾ ಈಗ ಜೋಶಿ ಅವ್ರು ಏನಾಗಿದೆ ಮಾತಾಡೋಕ್ಕೆ? ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ಸೀನಿಯರ್ ಮೋಸ್ಟ್ BJP ಲೀಡರ್ ಅಲ್ಲ. ಹೆಂಗೆ ಸರ್ ನೀವು ಬಜೆಟ್ ಓದಿದ್ರೆ ಬರೀ ರೈಲು, ಬೆಂಗಳೂರಿಂದ ಚೆನ್ನೈಗೆ, ಚೆನ್ನೈಯಿಂದ ಹೈದರಾಬಾದ್ಗೆ ಬರೀ ರೈಲು ಬಿಟ್ರೆ ಮಾತಾಡಿದ್ರೆ ರೈಲು ಅಂತೀರಾ. ರೈಲು ಬಿಡೋದು ಬಿಟ್ಟು ಏನು ಸರ್ ಇದೆ ಬಜೆಟಲ್ಲಿ ಹೇಳಿ ಸರ್? ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಾ ಮೇಡಮ್? ವೆರಿ ಸಿಂಪಲ್. ಜೋಶಿ ಸಾಹೇಬ್ರಿಗೆ ನಾನು ಸವಾಲ್ ಹಾಕ್ತೀನಿ, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂಕಿ ಅಂಶಗಳನ್ನ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೇಳಿ. ಏನಾದರೂ ಮಾತಾಡಿದ್ರೆ ವಿಕಸಿತ ಭಾರತ್ ಅಂತ ಹೇಳೋದಲ್ಲ, ಕರ್ನಾಟಕಕ್ಕೆ ಅಂಕಿ ಅಂಶಗಳ ಸಮೇತ ಹೇಳಕ್ಕೆ ಹೇಳಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಸುಮ್ಮನೆ ಸರ್ಕಾರ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಸರ್, ನಿಮಗೆ ಮತ ಕೊಟ್ಟಿದ್ದಾರೆ ಸರ್ ಜನ, ನಿಮ್ಮನ್ನು ಗೆಲ್ಸಿದ್ದಾರೆ ಸರ್ ಜನ. ನೀವು ಯಾಕೆ ಸರ್ ಕರ್ನಾಟಕಕ್ಕೆ ಮೋಸ ಮಾಡ್ತಿದ್ದೀರಾ? ಜೋಶಿ ಸಾಹೇಬ್ರೆ, ಇಷ್ಟು ಅಂಧಭಕ್ತಿ ಇರಬಾರ್ದು. ಜೋಶಿ ಸರ್, ನೀವು ಓದ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಅಂದರೆ ಗೌರವ ಇರಬೇಕು. ಇದೇನು ಸರ್ ನಿಮ್ಮ ನಾಯಕರ ಬಗ್ಗೆ ಅಂಧಭಕ್ತಿ ಕ್ರಿಯೇಟ್ ಆಗ್ತಿದೆ ಅನ್ನೋದು ನನ್ನ ವಾದ ಮೇಡಮ್. ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ನ ನಾನು ಸಮರ್ಥಿಸ್ತೀನಿ. ಟ್ಯಾಕ್ಸ್ ಟೆರರಿಸಮ್ ಇದೆ, IT ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನು IT ಅವನಿಗೇನು ಕೊಂಬುಗಳಿಲ್ಲ ಅಲ್ಲ ಸರ್. ನಾನೊಂದು ಕ್ವಶನ್ ಕೇಳ್ತೀನಿ. CJ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ, ನಾವು ಯಾರಾದರೂ ನೋಡಿದೀವಾ? ನಾವು ನೋಡಿಲ್ಲ. ಒಳಗಡೆ ಇದ್ದಿದ್ದ್ಯಾರು? IT ಆಫೀಸರ್ಸು. ಸತ್ತೋಗಿದ್ದ್ಯಾರು? CJ ರಾಯ್. ನಾವು ಯಾವ ರೀತಿ ಕನ್ಕ್ಲೂಷನ್ ಬರ್ತಿದ್ದೀವಿ ಶೂಟ್ಔಟ್ ಮಾಡ್ಕೊಂಡು ಸತ್ತೋದ್ರು ಅಂತ? ಮೇಡಮ್, ನಾನು ಹೇಳ್ತಾ ಇರೋದು ಆ ಡೌಟ್ ನನಗಿದೆ. ಕೊಲೆನೋ ಒಂದು ಮೇಡಮ್, ಈಗ ಯಾರಾದರೂ ಒಂದು ಒಳಗಡೆ ಮರ್ಡರ್ ಆದರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರ, ಅವರೇ ಸೂಸೈಡ್ ಮಾಡ್ಕೊಂಡ್ರು ಅಂದರೆ ಯಾಕೆ IT ಅವ್ರಿಗೇನು ಭಯ ಬೀಳೋದು? ಇವತ್ತು SITನ ಏನು IT ಅವ್ರಿಗೇನು ಕೊಂಬಿಲ್ಲ, IT ಅವ್ರಿಗೆ ED ಅವ್ರಿಗೆ ಏನು ಕೊಂಬಿಲ್ಲ. IT ಅವ್ರಿಗಾದ್ರೂ ಅವ್ರ ಅಪ್ಪನಿಗಾದ್ರೂ ಒಂದೇ ಕಾನೂನು, ನನಗಾದ್ರೂ ನಮ್ಮ ಅಪ್ಪನಿಗಾದ್ರೂ ಒಂದೇ ಕಾನೂನು. ಯಾಕೆ IT ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ಟಿಗೆ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ. ಈಗ ಸರ್ ಕನ್ಕ್ಲೂಷನ್ಗೆ ಬರೋದು ತಪ್ಪು ಸರ್. ಈಗ ಶೂಟ್ಔಟ್ ಮಾಡಿದರೆ IT ಆಫೀಸರ್ಸ್ ಏನು ಕೇರಳಗೆ ಹೊರಟೋದ್ರಂತೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನನಗೆ ಅನುಮಾನ ಇದೆ, CJ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ಗೆ ನಾನು ಬದ್ಧ ಇದ್ದೀನಿ. ನನಗೆ CJ ರಾಯ್ ಅವರು ಯಾವುದೋ ಒತ್ತಡದಲ್ಲಿ IT ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, BJP ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ,
ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ BJP ಅವ್ರು ದುಡ್ಡು ಕೇಳಿದ್ರ? IT ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? CJ ರಾಯ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಮಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ರು. ಸೊ BJP ಅವರು IT EDನ ಕಂಟ್ರೋಲ್ ಮಾಡ್ತಿದ್ದಾರೆ. ಇನ್ನು 2 ವರ್ಷ ನೀವು ಎಷ್ಟು ಆಟ ಆಡ್ತಿರೋ ಆಡಿ. 2029ಕ್ಕೆ ಇಂಡಿಯಾ ಕೈಯಲ್ಲಿರುತ್ತೆ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ. ಥ್ಯಾಂಕ್ ಯು ಸರ್. ಇಲ್ಲ, ಕರೆಕ್ಟ್. ನನ್ನ ಮೇಲೆ ಒಬ್ರು ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ. ಆ ದೂರನ್ನ ತಾವು ಸಂಪೂರ್ಣ ಓದಿ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಹಿಂಗ BJP ಅವರು ಚುನಾವಣೆಗೆ ದುಡ್ಡು ಕೇಳಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ. ಸೊ ಈ ಹೇಳಿಕೆಯನ್ನ ಆಧರಿಸಿ ತನಿಖೆ ಮಾಡಿ ಇಂಥದ್ದು ನಿಜವೇ ಆಗಿದ್ದರೆ IT ವಿರುದ್ಧ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ವಿರುದ್ಧ ಕೇಸ್ ದಾಖಲಿಸಿ, BJP ಆ ಸಂಘಟನೆ ವಿರುದ್ಧ ಕೂಡ ಕೇಸ್ ದಾಖಲಿಸಿ ಈ ಹೇಳಿಕೆ ಅವ್ರು ಯಾವ ತರ ಹೇಳಿದ್ರು ಅಂತ ನಾನು ರಾಜ್ಯದ ಜನತೆಗೆ ಹೇಳ್ತೀನಿ. ನಾನೊಬ್ಬ ಟೀಚರ್, ನಾನೊಬ್ಬ MLA, ಅದಕ್ಕಿಂತ ಮುಂಚೆ ನಾನೊಬ್ಬ ಜರ್ನಲಿಸ್ಟ್. ನನಗೂ ಸೋರ್ಸಸ್ ಇದೆ. ಈಗ ನಿಮ್ಗೆ ಹೆಂಗೆ ಇನ್ಫಾರ್ಮೇಶನ್ ಸೋರ್ಸಸ್ ಬರುತ್ತೆ? ಆಲ್ವೇಸ್ ಇನ್ಫಾರ್ಮೇಶನ್ ಗ್ಯಾದರ್ಡ್ ಫ್ರಮ್ ಸೋರ್ಸಸ್. ನನಗೆ ಮಾಧ್ಯಮದ ಸ್ನೇಹಿತರು, ಕೆಲವರು ಆಂಗ್ಲ ಚಾನಲ್ ರಿಪೋರ್ಟರ್ಸು, ಕೆಲವರು ಅವ್ರಿಗೆ ಗೊತ್ತಿರೋರ ಪ್ರಕಾರ ನನ್ನ ಸೋರ್ಸಸ್ ಕಲೆಕ್ಟ್ ಮಾಡಿದ್ರೆ ಏನೋ BJP ಅವ್ರು ಫಂಡಿಂಗ್ ಕೇಳಿದಾರಂತೆ. ನಾನು ಸೋರ್ಸಸ್ ಇಂದಾನೇ ಇನ್ಫಾರ್ಮೇಶನ್ ಹೇಳಿದ್ದು. ಐ ಆಮ್ ಎ ಜರ್ನಲಿಸ್ಟ್. ನಾನು ಸೋರ್ಸಸ್ ಇದ್ದಾಗ ಹೇಳಿದ್ದೀನಿ. ಅವರು ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ನನಗೆ ಗೌರವ ಇದೆ. ಎಸ್, ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ನಾನು ರೆಡಿ. BJP ಅವರೇ CJ ರಾಯ್ ಅವ್ರನ್ನ ಕೊಂದಿರೋದು IT ನ ಬಿಟ್ಟು ಅನ್ನೋದು ನನ್ನ ಅಭಿಪ್ರಾಯ. ಸರ್, ನಾನು ರಾಜಕಾರಣಕ್ಕೆ ಬಂದಾಗಲೇ ಈ ಕೇಸ್ಗಳಿಗೆ ಡಿಫಾಮೇಷನ್ಗಳಿಗೆ ಎದುರ್ದವನಲ್ಲ. ಅದು ಯಾವುದು ನನಗೆ ಪಾಪ BJP ಸ್ನೇಹಿತರು ಆಲ್ರೆಡಿ 7-8 ಡಿಫಾಮೇಷನ್ ಹಾಕಿದ್ದಾರೆ, ಮಾನನಷ್ಟ ಮೊಕದ್ದಮೆ. ನನಗೆ ಬೇಜಾರು ಏನು ಗೊತ್ತಾ ಸರ್? ಅವರು ಮಾನನಷ್ಟ ಮೊಕದ್ದಮೆ ಹಾಕಿದ್ರು ಅಂತ ಬೇಜಾರಲ್ಲ, ಮಾನ ಇಲ್ಲದೆ ಇರೋರು ಆಗ್ತಾ ಇದ್ದಾರೆ ಅನ್ನೋದೇ ಬೇಜಾರು. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.